ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾರೆಲ್ಲ AHS ಮತ್ತು ಲ್ಯಾಟ್ರಿ ಎಂಟ್ರಿ AHS ಮತ್ತು BPTಗೆ ಕಾಯ್ತಾ ಇದ್ದೀರಿ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಇರುವಂಥದ್ದು. ಸೊ ನಾನು BPT ಮೇಲೆ ಮತ್ತು AHS ಮೇಲೆ ಯಾವುದೇ ಥರಂಥ ಒಂದು ವಿಡಿಯೋಗಳನ್ನು ಜಾಸ್ತಿ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಂದರೆ, ನಿಮ್ಮಗಳಿಗೆ ನಾನು ಪ್ರತಿ ಸಾರಿ ಅಂದರೆ ಅಟ್ಲೀಸ್ಟ್ 2 ಡೇಸ್ಗೆ ಒಂದು ಸಲ ರಿಮೈಂಡರ್ ಅಂತ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಯಾಕಂತಂದರೆ ನಿಮ್ಮಗಳಿಗೆ ಮಾಹಿತಿ ಗೊತ್ತಿರಲಿ ಅನ್ನೋ ಸಲುವಾಗಿ. ಹೋದ ವರ್ಷ ಅಕ್ಟೋಬರ್ ಮಂತಲ್ಲಿ AHS ಮತ್ತು ಲ್ಯಾಟ್ರಿ ಎಂಟ್ರಿ AHSಗಳು ಅಂದರೆ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ PUC ಮೇಲೆ AHS ಮಾಡಬೇಕಂದ್ರೆ ಅವ್ರುಗಳಿಗೆ, ಮತ್ತು ಪ್ಯಾರಾಮೆಡಿಕಲ್ ಮೇಲೆ AHS ಮಾಡಬೇಕಂತಿರುವಂಥ ವಿದ್ಯಾರ್ಥಿಗಳಿಗೆ, ಪ್ಯಾರಾಮೆಡಿಕಲ್ ಮೇಲೆ AHS ಮಾಡಬೇಕಂತ ವಿದ್ಯಾರ್ಥಿಗಳಿಗೆ ಹೋದ ವರ್ಷ ಅಕ್ಟೋಬರ್ ಮಂತಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತು. ಈ ವರ್ಷ ನೀವು ಹೊಸಬರಿದ್ದೀರಿ, ಈ ವರ್ಷ ನೀವು ಕಾಯ್ತಾ ಇದ್ದೀರಿ. ನೀವು ಏನಂದರೆ ಎಲ್ಲ ಒಂದು ಪ್ರಕ್ರಿಯೆ ನಡೀತಾ ಇದೆ, AHSಗೆ ಕೊಡ್ತಾರೆ ಇಲ್ಲೋ ಅಂಥೇಳಿ. ಸೊ 100% ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಯಾಕಂತಂದರೆ ನಿಮ್ಮ ಸಲುವಾಗಿ ಗೌರ್ಮೆಂಟ್ ಕಾಲೇಜುಗಳು ವೇಟ್ ಮಾಡ್ತಾ ಇದ್ದಾವೆ. ಆದರೆ ಪ್ರತಿ ವರ್ಷ ತುಂಬ ಲೇಟೇ ಇರುವುದರಿಂದ ಈ ವರ್ಷ ಯಾಕೆ ಬೇಗ ಎಕ್ಸೆಪ್ಟೇಷನ್ ಮಾಡಬೇಕು? ಓಕೆನಾ? ನೀವು ಹೊಸಬರಿದ್ದೀರಿ, ಆದರೆ ನನಗೆ ಗೊತ್ತಿದೆ ಪ್ರತಿ ವರ್ಷವೂ ಕೂಡ ಅವರು ಲೇಟಾಗಿ ಮಾಡ್ತಾರೆ. ಹೋದ ವರ್ಷ ಜನವರಿ ತನಕ ಕೌನ್ಸ್ಲಿಂಗ್ ಪ್ರಕ್ರಿಯೆ ನಡೆದಿತ್ತು, ಹೌದಾ? ಈ ವರ್ಷ ಏನೋ ಒಂದು KCET ಸ್ವಲ್ಪ ಫಾರ್ವರ್ಡ್ ಆಗಿದೆ ಅಂಥೇಳಿ ಒಂದು ರ್ಯಾಂಕ್ ಲಿಸ್ಟನ್ನು ಬಿಟ್ಟು ಅಷ್ಟೇ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ. ಹಂಗಂತೇಳಿ ಕೈ ತೊಳ್ಕೊಳ್ಳೋದಿಲ್ಲ ಕಂಪ್ಲೀಟಾಗಿ ಅವರು. ಸೊ ಅದನ್ನು ಈ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಗೇನಾದರೂ ಒಂದು ಮಾಹಿತಿ ಅಪ್ಡೇಟ್ ಆಗುತ್ತೆ. ಇಲ್ಲಪ್ಪ ಅಂದರೆ ಆ್ಯಸ್ ಯೂಸ್ವಲಾಗಿ ಮುಂದಿನ ತಿಂಗಳಂತೂ 100% ಬಿಡಲೇಬೇಕು. ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಂತೂ 100% ಮಾಡಲೇಬೇಕು. ಯಾಕಂದ್ರೆ ಹೋದ ವರ್ಷ 10ನೇ ತಾರೀಕು 10ನೇ ತಿಂಗಳಲ್ಲಿ ಆಗಿತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆ. ಸೊ ಹೀಗಾಗಿ ಕೊನೆಯ ವಾರ ತನಕ ಕಾಯಿರಿ. ಇದಕ್ಕಿಂತ ಬೇಗ ಏನಾದರೂ ಅಪ್ಡೇಟ್ ಬಂದರೆ ಮಾಹಿತಿನ ತಲುಪಿಸ್ತೇನೆ. ಆದರೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಡೋಂಟ್ ವರಿ ಅಬೌಟ್. ಓಕೆ, ಕೌನ್ಸ್ಲಿಂಗ್ ಕರೀಲೇಬೇಕು, ಕರೀತಾರೆ. ಯಾರೆಲ್ಲ ಪ್ಯಾರಾಮೆಡಿಕಲ್ ಮಾಡಿದ್ದೀರಿ ಅವರು ಲ್ಯಾಟ್ರಿ ಎಂಟ್ರಿ 100% ಗೌರ್ಮೆಂಟ್ ಸೀಟ್ ಸಿಗ್ತವೆ. ನೀವು ಸೀಟ್ಗಳನ್ನು ಪಡ್ಕೊತೀರಿ, ಎಲ್ಲರೂ ಗೌರ್ಮೆಂಟ್ ಕಾಲೇಜಿಗೆ ಹೋಗ್ತೀರಿ. ಇವೊಂದು ರೆಗ್ಯುಲರ್ ವಿದ್ಯಾರ್ಥಿಗಳು PUC ಮೇಲೆ ನಾವು AHS ಮಾಡಬೇಕಿತ್ತು, ಕಾರ್ಡಿಕಲ್ ಟೆಕ್ನಾಲಜಿ ಮಾಡಬೇಕಿತ್ತು, BSc MLT ಮಾಡಬೇಕಿತ್ತು, BSc OT ಮಾಡಬೇಕಾಗಿದೆ, ಫ್ಯೂಷನ್ ಟೆಕ್ನಾಲಜಿ ಮಾಡಬೇಕಾಗಿದೆ, BPT ಮಾಡಬೇಕಾಗಿದೆ ಅಂತ ವೇಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮಗಳಿಗೆ ಅಪ್ಲಿಕೇಶನ್ಗಳನ್ನು ಆಲ್ರೆಡಿ ಬಿಟ್ಟು ನಿಮ್ಮಗಳಿಗೆ ಏನು ಮಾಡಿದ್ದಾರೆ ಅಂದರೆ PUC ಮೇಲೆ ಬಂದಿರುವಂಥವ್ರಿಗೆ ರ್ಯಾಂಕ್ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಸೊ ಆ ರ್ಯಾಂಕ್ ನಂಬರ್ಗಳನ್ನು ಇಟ್ಕೊಂಡು ವೇಟ್ ಮಾಡಿ. ನಿಮ್ಮಗಳಿಗೆ ಇದೇ ತಿಂಗಳು ಕೊನೆಯ ವಾರದಲ್ಲಿ ಏನಾದರೂ ಒಂದು ಮಾಹಿತಿ ಗೊತ್ತಾಗುತ್ತೆ. ಬಟ್ 2ನೇ ರೌಂಡಲ್ಲಿ ಸೇರಿಸುವಂಥದ್ದು ತುಂಬ ಕಷ್ಟ. ಯಾಕಂದರೆ ಈಗಾಗಲೇ ಏನು BS ನರ್ಸಿಂಗ್ 2ನೇ ಭಾಳಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ ಹಾಕಿದ್ರು, ಸೊ ನಮಗೆ 2ನೇ ರೌಂಡಲ್ಲಿ ಏನಾದರೂ ಸೇರಿಸ್ತಾರೆ ಅಂತೇಳಿ. ಬಟ್ 2ನೇ ರೌಂಡಲ್ಲಿ ಸೇರಿಸಿದರೆ ಫಜೀತಿ ಆಗಿಬಿಡುತ್ತೆ, ರಾಡ್ ಎದ್ದುಬಿಡುತ್ತೆ, ಹಳ್ಳಾಡ್ದು ಹೋಗ್ಬಿಡುತ್ತೆ. ಹೀಗಾಗಿ ಸೊ AHSನ್ನು ಆಲ್ಮೋಸ್ಟ್ ನನ್ನ ಪ್ರಕಾರ, ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಅದನ್ನು BPT AHS ಮತ್ತು ಲ್ಯಾಟ್ರಿ ಎಂಟ್ರಿಗಳನ್ನು ಸಪ್ರೇಟಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರೆ. ನಮ್ಮ ಚಾನಲ್ ಜೊತೆಗೆ ಇರಿ, ನಾನು ಅಪ್ಡೇಟ್ ಕೂಡ ಮಾಡ್ತೇನೆ. ನನ್ನ ವಿದ್ಯಾರ್ಥಿಗಳು ಸಾವಿರಾರು ನನ್ನ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಅವ್ರ ಸಲುವಾಗಿದ್ದರೂ ನಾನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿನ ಕೊಡ್ತೀನಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ಗಳು ಮಾಡೋದನ್ನು ಕೂಡ ಮರಿಬೇಡಿ.